ನಮಸ್ತೆ ಕರ್ನಾಟಕ. ಈ ಒಂದು ವಿಡಿಯೋ ಮಾಡೋದಕ್ಕೆ ಕಾರಣ ನನ್ನ ಒಂದು ಎಕ್ಸ್ಪೀರಿಯೆನ್ಸು, ನನ್ನ ಒಂದು ಸೋಷಿಯಲ್ ಮೀಡಿಯಾದ ಎಕ್ಸ್ಪೀರಿಯೆನ್ಸು ನಿಮಗೆ ಶೇರ್ ಮಾಡೋಕ್ಕೆ ಈ ಒಂದು ವಿಡಿಯೋ ಮಾಡ್ತಾಯಿದ್ದೀನಿ. ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ. ಹಾಗೆ ತಪ್ಪದೆ ನಮ್ಮ ಚಾನಲ್ಲು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ವಿಡಿಯೋ ಇಷ್ಟ ಆದರೆ ಕೊನೆವರೆಗೂ ನೋಡಿಬಿಟ್ಟು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಏನಂದರೆ ಯಾರೆಲ್ಲ ಕಂಟೆಂಟ್ ಕ್ರಿಯೇಟರ್ಸ್ ಇದ್ದೀರಾ ಅವರಿಗೆ ಈ ಒಂದು ವಿಡಿಯೋ. ನಾನು ಒಬ್ಬ ಚಿಕ್ಕ ಕಂಟೆಂಟ್ ಕ್ರಿಯೇಟರ್ ಹಾಗೂ ಇವಾಗ ಒಂದು 4-5 ಮಂತ್ಸಿಂದ ಕಂಟಿನ್ಯೂಸ್ ಆಗಿ ವಿಡಿಯೋ ಮಾಡ್ತಾಯಿದ್ದೀನಿ. ಯಾರೆಲ್ಲ ವಿಡಿಯೋ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀರಾ ಅವರಿಗೆ ಈ ಒಂದು ವಿಡಿಯೋ. ಏನಂದರೆ ಪ್ರತಿಯೊಬ್ಬರು ಹೇಳ್ತಾ ಇರ್ತಾರೆ, ನಾನು ವಿಡಿಯೋ ಹಾಕ್ತಾಯಿದ್ದೀನಿ, ಕನ್ಸಿಸ್ಟೆನ್ಸಿಯಾಗಿ ವಿಡಿಯೋ ಹಾಕಿದರೂ ಕೂಡ ನನ್ನ ವಿಡಿಯೋ ಏನಕ್ಕೆ ವೈರಲ್ ಆಗ್ತಿಲ್ಲ. ಒಂದು ವಿಡಿಯೋ ವೈರಲ್ ಆಗುತ್ತೆ, ಇನ್ನೂ ಮಿಕ್ಕದಾಗಲ್ಲ. ಏನಕ್ಕೆ ಹಾಗಾಗುತ್ತೆ ಅಂದರೆ ಜನರಿಗೆ ಸರಿಯಾದ ಒಂದು ಕಂಟೆಂಟ್ ಹೋಗಲ್ಲ. ಅಂದರೆ ಇವತ್ತು ನಾನು ನಿನ್ನ ವಿಡಿಯೋ ನೋಡ್ಕೊಂಬಿಡ್ತೀನಿ, ನಾನು ರೀಲ್ಸ್ ನೋಡಬೇಕಾದ್ರೆ ನಿನ್ನ ವಿಡಿಯೋ ಬರುತ್ತೆ, ನೋಡ್ತೀನಿ, ಚೆನ್ನಾಗಿದ್ದರೆ ನೆಕ್ಸ್ಟ್ ವಿಡಿಯೋನೂ ನೋಡ್ತೀನಿ, ಅದು ಚೆನ್ನಾಗಿದ್ದರೆ ಅದಕ್ಕಿಂತ ನೆಕ್ಸ್ಟ್ ವಿಡಿಯೋನೂ ನೋಡ್ತೀನಿ. ಆ ಒಂದು ವಿಡಿಯೋಯಿಂದ ನನಗೆ ಹೆಲ್ಪ್ಫುಲ್ ಇರಬೇಕು ಅಥವಾ ನನಗೇನೋ ಅನಿಸಿರಬೇಕು ಅಂದರೆ ಮಾತ್ರ ನಾನು ನೋಡ್ತೀನಿ. ಅದು ಮೇನ್ ಇಂಪಾರ್ಟೆಂಟ್ ಆಗುತ್ತೆ ನಮ್ಮ ಒಂದು ವಿಡಿಯೋದಲ್ಲಿ, ನಮ್ಮ ಒಂದು ಕಂಟೆಂಟ್ ಕ್ರಿಯೇಷನಲ್ಲಿ. ಪ್ರತಿಯೊಂದು ವಿಡಿಯೋ ಜನರಿಗೆ ಅದರಿಂದ ಏನು ಹೆಲ್ಪ್ಫುಲ್ ಆಗ್ತಿದೆ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಆ ಕಾರಣದಿಂದ ನಾವು ಜನರಿಗೆ ಹೆಲ್ಪ್ಫುಲ್ ಆಗೋವಂಥ ಒಂದು ಕಂಟೆಂಟ್ಗಳನ್ನು ಮಾಡಬೇಕು. ಜನರು ಇಷ್ಟಪಡುವಂಥ ಒಂದು ವಿಡಿಯೋಗಳನ್ನು ನಾವು ಮಾಡಿದರೆ ಒಂದಲ್ಲ ಪ್ರತಿಯೊಂದು ರೀಲ್ ಕೂಡ ವೈರಲ್ ಆಗುತ್ತೆ. ಹಾಗೆ ಇವತ್ತು ಒಬ್ಬ ವ್ಯಕ್ತಿ ನಿನ್ನ ವಿಡಿಯೋ ನೋಡ್ತಾನೆ, ನಾಳೆ ಬಂದು ಕೂಡ ನಿನ್ನ ಒಂದು ವಿಡಿಯೋಗೋಸ್ಕರ ವೇಟ್ ಮಾಡ್ತಾ ಇರ್ತಾನೆ, ಯಾವಾಗ ಬಿಡ್ತಾನಪ್ಪ ಅನ್ನೋ ಥರ ಒಂದು ವಿಡಿಯೋನ ಪೋಸ್ಟ್ ಮಾಡಬೇಕು. ಇದು ನನ್ನ ಒಂದು ಎಕ್ಸ್ಪೀರಿಯೆನ್ಸ್. ನಿಮಗೇನಾದರೂ ಈ ಥರ ಎಕ್ಸ್ಪೀರಿಯೆನ್ಸ್ ಆಗಿದ್ದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇನ್ಮೇಲೆ ವಿಡಿಯೋ ಒಂದು ಒಳ್ಳೆ ಕಂಟೆಂಟ್ ಮಾಡಿ. ಹಾಗೆ ಯಾವ ಥರ ವಿಡಿಯೋ ಮಾಡಬೇಕು, ಯಾರು ಹೇಳ್ತಾರೆ ಮೈಕ್ ತೊಗೊಳ್ಳಿ, ಒಳ್ಳೆ ಐಫೋನ್ ತೊಗೊಳ್ಳಿ ಅಂದರೆ ನಿಮ್ಮ ಒಂದು ವಿಡಿಯೋ ವೈರಲ್ ಆಗಿಬಿಡುತ್ತೆ ಅಂತ, ಅದೆಲ್ಲ ಮ್ಯಾಟ್ರೇ ಆಗಲ್ಲ. ನಿಮ್ಮ ಒಂದು ಕಂಟೆಂಟ್ ಚೆನ್ನಾಗಿದ್ದರೆ ಜನ ಯಾವ ಕ್ವಾಲಿಟಿಯಲ್ಲಿದ್ದರೂ ನೋಡ್ತಾರೆ. ಬಿ ಸ್ಟ್ರಾಂಗ್ ಆಗಿ ವಿಡಿಯೋ ಮಾಡಿ. ಏನಾದರೂ ಹೆಲ್ಪ್ ನನ್ನಿಂದ ಸಪೋರ್ಟ್ ಬೇಕಾದರೆ ದಯವಿಟ್ಟು DM ಮಾಡಿ, ನಾನು ನಿಮಗೆ ಸಪೋರ್ಟ್ ಮಾಡ್ತೀನಿ. ನಾನೇನು ದೊಡ್ಡ ಕ್ರಿಯೇಟ್ರ್ ಅಲ್ಲ, ನಾನೊಬ್ಬ ಚಿಕ್ಕ ಕ್ರಿಯೇಟ್ರು. ಅಲ್ಲಿಂದ ಇಲ್ಲಿವರೆಗೂ ಬರೋಕ್ಕೇನು ತುಂಬ ಕಷ್ಟಪಟ್ಟಿದ್ದೀನಿ. ಆ ಕಾರಣಕ್ಕಾಗಿ ಹೇಳ್ತಾ ಇದ್ದೀನಿ. ಯಾರಿಗಾದರೂ ವಿಡಿಯೋ ಮಾಡಬೇಕನ್ಸಿದ್ರೆ, ಭಯ ಅನಿಸಿದರೆ ನನಗೆ ಹೇಳಿ, ನಾನು ಸಪೋರ್ಟ್ ಮಾಡ್ತೀನಿ. ಹಾಗೆ ವಿಡಿಯೋ ನಿಮಗೇನಾದರೂ ಇಷ್ಟ ಆಯಿತು, ಹೆಲ್ಪ್ಫುಲ್ ಅನಿಸಿದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಈ ಥರ ವಿಡಿಯೋಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಯಾರೂ ಮರಿಬೇಡಿ. ಧನ್ಯವಾದಗಳು.